ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ರಚನೆಯಾಗಿದೆ. ಇದಾದ ಬೆನ್ನಿಗೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಹಳೆಯ ಕೇಸುಗಳು ಕೂಡ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಇದರಲ್ಲಿ ಪದೇ ಪದೇ ಸುದ್ದಿ ಆಗ್ತಾ ಇತ್ತು ಪದ್ಮಲತಾ ಕೇಸು. ಇದೀಗ ಮುನ್ನೆಲೆಗೆ ಬರ್ತಾ ಇದೆ. 39 ವರ್ಷಗಳ ಹಿಂದೆ ನಿಗೂಢವಾಗಿ ಕೊಲೆಯಾಗಿದ್ರು ಪದ್ಮಲತಾ. ಎಷ್ಟೇ ಹುಡುಕಾಟ ನಡೆಸಿದ್ರೂ ಕೂಡ ಅವರು ಪತ್ತೆಯಾಗಿರಲಿಲ್ಲ. 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಅವರ ಅಸ್ಥಿಪಂಜರ ಪತ್ತೆಯಾಗಿತ್ತು. ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪದ್ಮಲತಾ ಅವರ ಅಸ್ಥಿಪಂಜರ ಪತ್ತೆಯಾಗಿತ್ತು. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. ಸಿಐಡಿ ತನಿಖೆಗೆ ಕೊಡಲಾಯಿತು. ಸಿಐಡಿಗೂ ಕೂಡ ಯಾರು ಕೊಲೆ ಮಾಡಿದ್ರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕಾಗಲಿಲ್ಲ. ಸಿ ರಿಪೋರ್ಟ್ ಹಾಕ್ತು ಸಿಐಡಿ. ಅಂದ್ರೆ ಕೇಸ್ ಆಗಿರೋದು ಹೌದು, ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಿಲ್ಲ, ಅಂದ್ರೆ ಪತ್ತೆಯಾಗದ ಪ್ರಕರಣ ಅಂತ ಸಿ ರಿಪೋರ್ಟ್ ಹಾಕಿತ್ತು ಸಿಐಡಿ. ಪದ್ಮಲತಾ ಅವರ ತಂದೆ ಕಮ್ಯುನಿಸ್ಟ್ ಮುಖಂಡರಾಗಿದ್ರು, ಈಗಿಲ್ಲ ಅವರು. ಆ ಪದ್ಮಲತಾ ಕಾಲೇಜಿಗೆ ಹೋದಂಥ ಪದ್ಮಲತಾ ಕಾಲೇಜಿಂದ ಮನೆಗೆ ಹೊರಟು ಬಂದಿದ್ರು. ಧರ್ಮಸ್ಥಳದಲ್ಲಿ ಬಂದು ಇಳಿದಿದ್ದನ್ನು ಜನ ನೋಡಿದವರಿದ್ದಾರೆ. ಆನಂತರ ಪದ್ಮಲತಾ ನಿಗೂಢವಾಗಿ ನಾಪತ್ತೆಯಾಗಿದ್ರು. ಇವರೇ ಫೋಟೋ ಏನು ನೋಡ್ತಾ ಇದ್ರಿ, ಇವರೇ ನಿಗೂಢವಾಗಿ ನಾಪತ್ತೆಯಾಗಿದ್ರು. ಎಷ್ಟೇ ಹುಡುಕಿದ್ರೂ ಕೂಡ ಸಿಕ್ಕಿರಲಿಲ್ಲ. ನಂತರ 56 ದಿನಗಳ ಬಳಿಕ ಪದ್ಮಲತಾ ಅವರ ಮೃತದೇಹ ಅಥವಾ ಅಸ್ಥಿಪಂಜರ ನೇತ್ರಾವತಿ ನದಿ ದಡದಲ್ಲಿ ಪತ್ತೆಯಾಗಿತ್ತು. ಯಾರು ಕೊಂದ್ರು, ಯಾಕೆ ಕೊಂದ್ರು, ಇದು ಯಾವುದಕ್ಕೂ ಕೂಡ ಉತ್ತರ ಸಿಕ್ಕಿರಲಿಲ್ಲ. ತನಿಖೆಯಾದರೂ ಕೂಡ ಆರೋಪಿಗಳು ಯಾರು ಅನ್ನೋದು ಪತ್ತೆಯಾಗಿರಲಿಲ್ಲ. ಪದ್ಮಲತಾ ಅವರನ್ನ ಸುಟ್ಟು ಹಾಕಿರಲಿಲ್ಲ, ಅಂದ್ರೆ ಅಂತ್ಯಕ್ರಿಯೆ ಮಾಡೋ ಸಂದರ್ಭದಲ್ಲಿ ಸುಟ್ಟು ಹಾಕಿರಲಿಲ್ಲ, ಬದಲಾಗಿ ಹೂತು ಹಾಕಲಾಗಿತ್ತು. ಯಾಕಂತಂದ್ರೆ ಮುಂದೊಂದು ದಿನ ಬರುತ್ತೆ, ಆಗ ಇದಕ್ಕೆ ನ್ಯಾಯ ಸಿಗತ್ತೆ ಅಂತ ಅವರ ತಂದೆ ಹೂತು ಹಾಕುವಂತ ನಿರ್ಧಾರವನ್ನು ಮಾಡಿದರು. ಸದ್ಯ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ಣ ನೇರ ಸಂಪರ್ಕದಲ್ಲಿ. ಕಿರಣ್ಣ, ಪದ್ಮಲತಾ ಕೇಸು ದಕ್ಷಿಣ ಕನ್ನಡದಲ್ಲಿ ಕಾಲಕ್ಕೆ ಮುನ್ನೆಲೆಗೆ ಬರ್ತಾನೆ ಇದೆ. ಈಗ ಎಸ್ಐಟಿ ರಚನೆಯಾದ ಕೂಡಲೇ ಮತ್ತೆ ಆಶಾಕಿರಣ ಸೃಷ್ಟಿಯಾಗ್ತಿದೆಯಾ, ಹೇಗೆ ನ್ಯಾಯ ಸಿಗಬಹುದು ಅಂತ? ರಕ್ಷತ್, ಖಂಡಿತ ಆ ರೀತಿಯ ಒಂದು ಆಶಾಭಾವನೆ ಪದ್ಮಲತಾ ಕುಟುಂಬದವರಿಗಿದೆ. ಯಾಕಂದರೆ ಈ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಶವಗಳನ್ನು ಹೂತಾಕಿರುವಂತಹ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗ SIT ರಚನೆ ಮಾಡಲಾಗಿದೆ. SIT ತಂಡ ಇನ್ನೇನು ತನಿಖೆ ಆರಂಭ ಮಾಡಲಿದೆ. ಆ ಸಂದರ್ಭದಲ್ಲಿ 39 ವರ್ಷಗಳ ಹಿಂದೆ ಸಂಚಲನ ಸೃಷ್ಟಿಸಿದಂತಹ ಈ ಪದ್ಮಲತಾ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. 1986ರಲ್ಲಿ ಡಿಸೆಂಬರ್ 22ರಂದು ಪದ್ಮಲತಾ ಉಜಿರೆಯ ಕಾಲೇಜಿಗೆ ಹೋಗಬೇಕಾದ್ರೆ ಆಕೆ ಏಕಾಏಕಿ ನಾಪತ್ತೆ ಆಗಿರ್ತಾಳೆ. ಅದರ ನಂತರ 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಆಕೆ ಕೈಕಾಲುಗಳು ಕಟ್ಟಿರುವಂತಹ ಸ್ಥಿತಿಯಲ್ಲಿ ಅಸ್ಥಿಪಂಜರವಾಗಿ ಸಿಕ್ಕಿರ್ತಾಳೆ. ಕುಟುಂಬಸ್ಥರು ಮತ್ತು ಅಲ್ಲಿಯ ಸ್ಥಳೀಯರು ಹೇಳುವಂಥ ಪ್ರಕಾರ, ಆರೋಪ ಮಾಡುವಂಥ ಪ್ರಕಾರ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಭಾರೀ ಹೋರಾಟಗಳು ನಡೆದಿದ್ದು. ಯಾಕಂದರೆ ಒಂದು ಆ ಭಾಗದಲ್ಲಿ ಆ ಥರದ ಘಟನೆಗಳು ಇರಲಿಲ್ಲ. ಆದರೆ ಸಡನ್ನಾಗಿ ಈ ಒಂದು ಘಟನೆ ನಡೆದಾಗ ಭಾರಿ ಹೋರಾಟಗಳು ಆರಂಭವಾಗಿತ್ತು. ಹೋರಾಟ ಆರಂಭವಾದಂಥ ಅದನ್ನು ಈ ಪ್ರಕರಣವನ್ನು CIDಗೆ ನೀಡಲಾಗಿತ್ತು. CID ತನಿಖೆ ಮಾಡಿ ಯಾವುದೇ ಆರೋಪಿ ಪತ್ತೆ ಆಗದ ಹಿನ್ನೆಲೆ, ಲ್ಯಾಕ್ ಆಫ್ ಎವಿಡೆನ್ಸ್ ಹಿನ್ನೆಲೆಯಲ್ಲಿ ಆ ಕೇಸನ್ನು ಮುಚ್ಚಲಾಗಿತ್ತು. ಆದರೆ 39 ವರ್ಷಗಳ ಬಳಿಕ ಈ ಒಂದು ನಿಗೂಢತೆಗೆ ಉತ್ತರ ಸಿಗುತ್ತಾ, ಯಾರು ಆರೋಪಿಗಳು? ಯಾಕಂದರೆ ಈಗಾಗಲೇ ಪದ್ಮಲತಾ ಏನು ಬಾಡಿ ಇತ್ತು ಅದನ್ನು ದಫನ್ ಮಾಡಿರುವಂಥದ್ದು, ಅದನ್ನು ತೆಗೆದು ಕೂಡ ಅದನ್ನು ಪ್ರಕರಣ ತನಿಖೆಗೆ, ಈ SIT ತನಿಖೆಗೆ ವಹಿಸಬೇಕು, ಅದನ್ನು ಕೈಗೆತ್ತಿಕೋಬೇಕು ಅನ್ನೋ ಒಂದು ಒತ್ತಾಯ ಕುಟುಂಬದವರಾಗಿದೆ. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.